ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಇವಾಗ ಎಷ್ಟೊಂದು ದಿನಗಳೇ ಆಯಿತು ವ್ಲಾಗ್ಸ್ ಮಾಡಿ. ನಾನು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸಲ್ಲಿ ಬ್ಯುಸಿ ಆಗಿದ್ದರಿಂದ ನನಗೆ ಯಾವುದೂ ಕೂಡ ಶೂಟ್ ಮಾಡೋಕ್ಕೂ ಆಗಿರಲಿಲ್ಲ ಮತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಿರಲಿಲ್ಲ. ಇನ್ನು ಮುಂದೆ ನಾನು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ ಹಾಗೂ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಸ್ವಲ್ಪ ಟೈಮ್ ಕೊಡಿ. ಇದು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಸಂಕ್ರಾಂತಿನೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಏನೇನೆಲ್ಲ ಅಡುಗೆ ಮಾಡಿದ್ವಿ ಅಂತ ನೋಡಬೇಕಾದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾರು ನನ್ನ ವ್ಲಾಗ್ಸ್ನ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ದಿನ ಮಾಡೋದು ಸ್ಪೆಷಲಾಗಿ ಪೊಂಗಲ್ ಮತ್ತು ಸ್ಪೆಷಲಾಗಿ ಮಾಡೋದಂದರೆ ಎಳ್ಳು ಬೆಲ್ಲ. ಈ ಎಳ್ಳು ಬೆಲ್ಲನೆಲ್ಲ ಒಬ್ರಿಗೊಬ್ಬರು ಹಂಚ್ಕೊಂಡು ಒಳ್ಳೆ ಮಾತಾಡಿಕೊಂಡು ನಮ್ಮ ಮುಂದಿನ ಜೀವನ ತುಂಬ ಸುಖಮಯವಾಗಿರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರೊಂದಿಗೆ ಈ ಸಂಕ್ರಾಂತಿ ಹಬ್ಬನ ಶುರು ಮಾಡ್ಕೊಂಡಿದ್ದೀವಿ. ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸ್ವಲ್ಪ ತಡ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಆದರೂ ಲೇಟ್ ಆದರೂ ಕೂಡ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಯನ್ನು ತಂದು ಎಲ್ಲರಿಗೂ ಆ ದೇವರು ಆರೋಗ್ಯಕರವಾದ ಜೀವನ ಕರುಣಿಸಲಿ ಅನ್ನೋದು ನನ್ನ ಪ್ರಾರ್ಥನೆ. ಹೊಸ ವರ್ಷ ಅಂದ ತಕ್ಷಣ ಎಲ್ರಿಗೂ ಎಷ್ಟೊಂದು ಗೋಲ್ಸ್ ಇರುತ್ತೆ, ಎಷ್ಟೊಂದು ರೆಸೊಲ್ಯೂಷನ್ಸ್ ಇರುತ್ತೆ. ಆದರೆ ಇದೆಲ್ಲ ಒಂದೇ ತಿಂಗಳಿಗೆ ಮುಗಿಸ್ಬಿಡ್ತೀವಿ, ಅಂದರೆ ಅದನ್ನೆಲ್ಲ ನಮಗೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದೇ ಇಲ್ಲ. ನಾನು ಕೂಡ ಈ ವರ್ಷದ ಆರಂಭದಿಂದನೇ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡಿಕೊಂಡಿದ್ದೆ. ಆದರೆ ಪ್ರತಿ ಸಲ ನಾವು ಅಂದ್ಕೊಳ್ಳೋದೇ ಒಂದು, ಆದರೆ ಆಗೋದು ಇನ್ನೊಂದು. ಈ ವರ್ಷದ ಮೊದಲನೆಯ ತಿಂಗಳು ಅಂದರೆ ಜನವರಿ ತಿಂಗಳು ನಾನು ಅಂದ್ಕೊಂಡ ಹಾಗೆ ಇರಲೇ ಇಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದು ಇನ್ನೊಂದು. ಯಾಕೋ ಗೊತ್ತಿಲ್ಲ, ಈ ವರ್ಷದ ಆರಂಭದಿಂದನೇ ಒಂಥರ ಮನಸ್ಸಿಗೆ ಕಸಿವಿಸಿ, ಮನಸ್ಸಿಗೆ ಸಮಾಧಾನನೇ ಇಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನೋ ಅಂದ್ಕೊಳ್ತೀನಿ, ಆದರೆ ಏನೋ ಒಂದಾಗಿರುತ್ತೆ. ಇದಕ್ಕೆ ಯಾವ ಕಾರಣವೂ ಇಲ್ಲ, ಯಾರೂ ಏನೂ ಅಂದಿಲ್ಲ. ಆದರೂ ಮನಸ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ. ನಿಮಗೂ ಕೂಡ ಯಾವಾಗಾದರೂ ಹೀಗಾಗುತ್ತಾ? ಏನೂ ಕಾರಣ ಇಲ್ಲದೇ ಒಂದೊಂದು ಸಲ ತುಂಬಾ ಬೇಜಾರಾಗುತ್ತೆ. ಯಾವುದೇ ರೀಸನ್ ಇಲ್ಲದೆ ಒಂದೊಂದು ಸಲ ಖುಷಿನೂ ಆಗುತ್ತೆ. ಇರಲಿ, ಏನೇ ಬೇಜಾರಿದ್ರೂ ಲೈಫ್ ಮೂವ್ಸ್ ಆನ್ ಅಲ್ವಾ? ಎಷ್ಟೇ ಖುಷಿ ಇರಲಿ, ಎಷ್ಟೇ ದುಃಖ ಇರಲಿ, ನಾವು ಅದನ್ನು ಸರಿ ಮಾಡಿಕೊಂಡು ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಸೊ ನಿಮಗೂ ಕೂಡ ಯಾರಿಗಾದರೂ ಈ ಥರದ ಸಿಚುವೇಶನ್ ಫೇಸ್ ಮಾಡಿದರೆ, ನೀವು ಈ ಥರದ ಸಿಚುವೇಶನಲ್ಲಿ ಏನು ಮಾಡಿದ್ರಿ, ಇಲ್ಲ ಏನು ಮಾಡ್ತಾ ಇದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇರಲಿ, ಹಬ್ಬದ ದಿನ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅಂತ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರೋ ಅಡುಗೆನಾದರೂ ಮಾಡಿಕೊಂಡು ಊಟ ಮಾಡೋಣ, ಅದರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಇವತ್ತು ಈ ವೆರೈಟಿ ಅಡುಗೆನೆಲ್ಲ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಮಕ್ಕಳಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಇಬ್ಬರಿಗೂ ಕೋಲ್ಡ್, ಕಾಫ್ ಎರಡೂ ಆಗಿದ್ದರಿಂದ ಇಬ್ಬರು ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು. ಆದರೂ ಅವರಿಗೆಲ್ಲ ಸಮಾಧಾನ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಇವತ್ತಿನ ಸ್ಪೆಷಲ್ ಊಟಕ್ಕೆ ನಾನು ಮಾಡ್ತಾ ಇರೋದು ಮೊಳಕೆ ಕಾಳು ಅಂದರೆ ಹೆಸರು ಕಾಳು ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಹೆಸರು ಕಾಳು ಸಾಂಬಾರಿಗೆ ಒಂದು ಮಸಾಲೆಯನ್ನು ರುಬ್ಕೊಂಡು ಈ ಥರ ಹೆಸರು ಕಾಳು ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಈ ಥರ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವಾಗ ಮತ್ತೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ. ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ನೋಡಬೇಕು ಅಂತ ಅನಿಸಿದರೆ, ಇಲ್ಲ ನೀವು ಕೂಡ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಚೆಕ್ ಮಾಡಿ. ಈ ರೆಸಿಪಿ ನಿಮಗೆ ಖಂಡಿತ ಸಿಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಮತ್ತು ಹಿಂದಿನ ವಿಡಿಯೋದಲ್ಲಿ ಹೆಲ್ದಿ ಲೈಫ್ ಸ್ಟೈಲ್ ಗೋಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇಷ್ಟು ದಿನ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇರಲಿಲ್ಲ ಅಂತ ಏನೂ ಅಲ್ಲ. ಇದೇ ಲೈಫ್ ಸ್ಟೈಲ್ಗೆ ಹೆಲ್ದಿಯಾಗಿರೋ ಫುಡ್ ಮತ್ತು ಎಕ್ಸಸೈಸ್, ಮೆಡಿಟೇಷನ್ ಈ ಥರ ಎಲ್ಲ ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಈ ಹೊಸ ವರ್ಷಕ್ಕೆ ಒಂದು
ಒಳ್ಳೆಯ ಹೆಲ್ದಿ ಲೈಫ್ ಸ್ಟೈಲ್ ರೂಟೀನ್ ಅಂದರೆ ಒಂದು ಮಾರ್ನಿಂಗ್ ರೂಟೀನನ್ನು ಸೆಟ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ನಮ್ಮಿಂದ ಸಾಧ್ಯ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡರಿ. ಅಟ್ಲೀಸ್ಟ್ ಒಂದು ಸಲ ಟ್ರೈ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇಷ್ಟು ದಿನ ಮಕ್ಕಳು ಚಿಕ್ಕವರಿದ್ದಿದ್ದರಿಂದ ಅವರಿಗೆಲ್ಲ ಮೇಂಟೈನ್ ಮಾಡಿ ಈ ಥರ ಎಲ್ಲ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಆದರೆ ಇವಾಗಲೂ ಕೂಡ ಕಷ್ಟನೇ ಆಗುತ್ತೆ. ಆದರೂ ಕೂಡ ಒಂದು ಸಲ ಈ ಥರ ಟ್ರೈ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಈ ವರ್ಷಕ್ಕೆ ಮುಖ್ಯವಾಗಿ ನನಗೆ ಬೇಕಾಗಿರೋದು ಅಂದರೆ ಇಂಪಾರ್ಟೆಂಟ್ ಗೋಲ್ ಅಂದರೆ ಮೆಂಟಲ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದು. ಮುಂಚೆಯಿಂದ ಕೂಡ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡ್, ಸೊ ನನಗೆ ಕೋಪ ಬೇಗ ಬರುತ್ತೆ. ಬೇಗ ಬೇರೆಯವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಒಂದೊಂದು ಸಲ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ಸಿಟ್ಟು ಬಂದಾಗ ನಾನು ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಆದ್ದರಿಂದ ಈ ಸಿಟ್ಟನ್ನು ಹ್ಯಾಂಡಲ್ ಮಾಡೋದು ನನಗೆ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಈ ವರ್ಷಕ್ಕೆ ಆ್ಯಡ್ ಆಗಿರೋ ಮತ್ತೊಂದು ಗೋಲ್ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಥವಾ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಮನೆಯಲ್ಲೇ ಹೆಲ್ದಿಯಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದು. ಇಷ್ಟು ದಿನ ಕೂಡ ಮನೆಯಲ್ಲೇ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಆದರೆ ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಈ ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ. ಆದ್ದರಿಂದ ಆದಷ್ಟು ನಾವು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಮನೆ ಊಟನೇ ಮಾಡಬೇಕು. ಮನೆಯಲ್ಲೇ ಎಲ್ಲ ಥರದ ಅಡುಗೆಗಳನ್ನು ಮಾಡಿಕೊಂಡು ಊಟ ಮಾಡಬೇಕು ಅಂತ ನನ್ನ ಅನಿಸಿಕೆ. ಇಷ್ಟು ದಿನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ನಮ್ಮ ಬಾಡಿಗೆ ಏನೇನು ಹಾರ್ಮನ್ನು ಮಾಡಿದ್ದೀವಿ ಅದನ್ನು ಸುಧಾರಿಸ್ಕೊಳ್ಳೋ ಟೈಮ್ ಇವಾಗ ಬಂದಿದೆ. ಆದ್ದರಿಂದ ಆದಷ್ಟು ನಮ್ಮ ಹೆಲ್ತ್ ಕಡೆಗೆ ಗಮನ ಕೊಟ್ಟು ಈ ಹೆಲ್ತನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಸೊ ಎಲ್ಲ ಗೃಹಿಣಿಯರಿಗೂ ನನ್ನ ಟಿಪ್ಸ್ ಏನಂದರೆ ಮುಂಚೆ ನಾವು ಗಟ್ಟಿಯಾಗಿರಬೇಕು. ನಾವು ಗಟ್ಟಿಯಾಗಿದ್ದರೆ ನಮ್ಮ ಮಕ್ಕಳನ್ನು, ನಮ್ಮ ಮನೆಯವರನ್ನು, ಎಲ್ಲರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನಮಗೆ ಹುಷಾರಿಲ್ದೇ ನಾವು ಮಲ್ಕೊಂಡ್ರೆ ಅವರನ್ನೆಲ್ಲ ಯಾರು ನೋಡ್ಕೊತಾರೆ ಅಲ್ವಾ? ಆದ್ದರಿಂದ ಎಲ್ಲ ಗೃಹಿಣಿಯರು ಮಾಡಬೇಕಾಗಿರೋದಿಷ್ಟೇ, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿರೋ ಫುಡ್ಡನ್ನು ಊಟ ಮಾಡಿ, ಮತ್ತು ನಿಮ್ಮ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿ. ಅಂದರೆ ಬುಕ್ ಓದೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಿಮಗೆ ಇಷ್ಟ ಆಗಿರೋ ಹಾಬೀಸನ್ನು ಕಲ್ಟಿವೇಟ್ ಮಾಡ್ಕೊಳ್ಳೋದಾಗಲಿ, ಈ ಥರ ಎಲ್ಲದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹೆಣ್ಮಕ್ಳು ಎಷ್ಟು ಗಟ್ಟಿ ಅಂದರೆ ಇಂಥ ವಿಂಟರ್ ಸೀಸನಲ್ಲಿ ಈ ಥರ ಕೊರೆಯೋ ಚಳೀಲಿ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ನಿಜವಾಗ್ಲೂ ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ನಾವಂತೂ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಇರ್ತೀವಿ. ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋರು ಹೊರಗಡೆ ಕೆಲಸದ ಜೊತೆಗೆ ಮನೆ ಕೆಲಸನೂ ಕೂಡ ಹ್ಯಾಂಡಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ನೀಟಾಗಿ ಎಲ್ಲದನ್ನು ಹ್ಯಾಂಡಲ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಅವರನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಆದ್ದರಿಂದ ಬರೀ ಮನೆ ಮಕ್ಕಳು ಅಂತ ನೋಡದೆ ನಿಮ್ಮ ಹೆಲ್ತ್ ಕಡೆ ಕೂಡ ನೀವು ಗಮನ ಕೊಡಿ. ನಿಮ್ಮ ಹೆಲ್ತ್ ಚೆನ್ನಾಗಿದ್ದರೆ ಮನೆಯವರ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ನೀವು ಪ್ರಾಮಿನೆನ್ಸ್ ಕೊಟ್ಟು, ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ನೋಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ನೀವೇ ಯೋಚನೆ ಮಾಡಿ. ಸೊ ಹಬ್ಬದ ಪ್ರಿಪ್ರೇಷನ್ ಕಡೆ ಬಂದರೆ ಇವಾಗ ಸಾಂಬಾರು ರೆಡಿ ಆಯಿತು, ಮತ್ತು ಬೀನ್ಸ್ ಕ್ಯಾರೆಟ್ ಪಲ್ಯ ಕೂಡ ರೆಡಿ ಆಯಿತು. ಇಲ್ಲಿ ಸ್ವೀಟ್ ಪೊಂಗಲ್ ರೆಡಿ ಆಗ್ತಾ ಇದೆ. ಸ್ವೀಟ್ ಪೊಂಗಲ್ಗೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಂಡ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರತಿ ಸಲ ನಾನು ಯಾವುದೇ ಪಾಯಸ ಮಾಡಲಿ, ಪೊಂಗಲ್ ಮಾಡಲಿ, ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕಂಪಲ್ಸರಿಯಾಗಿ ಹಾಕ್ತೀನಿ. ನೀವು ಕೂಡ ಇದನ್ನು ಹಾಕ್ಕೊಂಡು ನೋಡಿ. ಅದು ಬಾಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಸಿಗ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಕೆಲವೊಂದು ಸಲ ನಾವು ಖುಷಿಯಾಗಿರಬೇಕು ಅಂದರೆ ದೊಡ್ಡದೇನೂ ಆಗಬೇಕಂತಿಲ್ಲ. ಚಿಕ್ಕ ಚಿಕ್ಕ ಖುಷಿಗಳಲ್ಲೇ ನಾವು ನಮ್ಮ ಖುಷಿನ ಹುಡ್ಕೊಳ್ಬೇಕಾಗತ್ತೆ. ಈ ಖುಷಿಯಿಂದನೇ ನಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ.
ಆದ್ದರಿಂದ ಲೈಫಲ್ಲಿ ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ಖುಷಿನೂ ಜೊತೆಗೆ ಸೆಲೆಬ್ರೇಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಸೆಲೆಬ್ರೇಟ್ ಮಾಡಿ. ಅವ್ರ ಜೊತೆ ನಿಮ್ಮ ಖುಷಿನ ಹಂಚ್ಕೊಳ್ಳಿ. ನಿಮ್ಮ ಖುಷಿಯಿಂದ ಅವರ ಖುಷಿ ಕೂಡ ಜಾಸ್ತಿ ಆಗ್ಬೋದು. ನಾವು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಆದರೆ ಇರೋವಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿ ಇರೋಣ. ಯಾರ ಜೊತೆಗೂ ಗಲಾಟೆ ಬೇಡ, ಯಾರ ಜೊತೆಗೂ ಮನಸ್ತಾಪಗಳು ಬೇಡ. ಆದ್ದರಿಂದ ಎಲ್ಲರ ಜೊತೆ ಖುಷಿಯಾಗಿ ಇದ್ಬಿಡೋಣ. ಯಾರಾದರೂ ಏನಾದರೂ ಅಂದರೂ ಕೂಡ ಅದನ್ನು ಮನಸ್ಸಿಗೆ ಹಚ್ಕೊಳ್ದೆ, ಅವ್ರಿಗೆ ಏನನ್ನು ಹೇಳ್ದೆ ಅವ್ರ ಜೊತೆ ನಾವು ಚೆನ್ನಾಗಿದ್ಬಿಟ್ರೆ ಆಯಿತು. ಆದ್ದರಿಂದ ನಮ್ಮ ಮನಸ್ಸಲ್ಲೂ ಕೂಡ ಈ ಹೇಟ್ರೆಡ್ ಅನ್ನೋ ಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿ ಇರೋಣ ಅನ್ನೋದೇ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಕೂಡ ಹೌದು. ಸೊ ಇವಾಗ ಖಾರ ಪೊಂಗಲ್ ಕೂಡ ರೆಡಿ ಆಯಿತು. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎರಡನ್ನೂ ಕೂಡ ಇವತ್ತು ನಾನು ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡೋದು ಅಂದರೆ ಇನ್ನೊಂದು ದೋಸೆ ಕೂಡ. ಈ ದೋಸೆನೂ ಕೂಡ ಸಂಕ್ರಾಂತಿ ಹಬ್ಬದ ದಿನ ಮಾಡೋದು ಮುಂಚೆಯಿಂದ ಪದ್ಧತಿ. ಈ ದೋಸೆ ಮಾಡೋದಕ್ಕೂ ಕೂಡ ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನು ಅಂತ ಮುಂದೆ ಹೇಳ್ತೀನಿ. ಸೊ ಈ ಥರ ಹಂಚನ್ನು ಇಟ್ಕೊಂಡು ಚಿಕ್ಕದಾಗಿರೋ 2 ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಯಾಕೆ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ಇವಾಗ ಹಬ್ಬಕ್ಕೆ ಎಲ್ಲದನ್ನು ತಯಾರಿ ಮಾಡ್ಕೊಂಡಿದ್ದಾಯಿತು. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮತ್ತು ಎಳ್ಳು ಬೆಲ್ಲ ಎಲ್ಲದನ್ನು ಕೂಡ ಈ ಥರ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ರಂಗೋಲಿ ಹಾಕೋದು ಮರೆತೇ ಹೋಗಿತ್ತು. ಆದ್ದರಿಂದ ಇವಾಗ ನಮ್ಮ ಮನೆಯವರು ಎಲ್ಲ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ನಾನು ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಸಂಕ್ರಾಂತಿಗೆ ಏನೇನು ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ಖಾರ ಪೊಂಗಲ್ ರೆಡಿಯಾಗಿದೆ. ಇದು ಬಂದು ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗಿದೆ. ಮತ್ತು ಪಲ್ಯಕ್ಕೆ ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೀನಿ. ಮತ್ತು ಹೆಸರು ಕಾಳಿಂದ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಇಷ್ಟೊಂದು ವೆರೈಟೀಸನ್ನ ನಾವು ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿ ವರ್ಷ ಮನೆಯಲ್ಲಿ ಮಾಡ್ಕೊಳ್ತೀವಿ. ಇವಾಗ ನಮ್ಮನೆಯವರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈ ಥರ ಪುಟ್ಟದಾಗಿರೋ ದೋಸೆನ ಮಾಡಿಕೊಂಡೆ ಅಲ್ವಾ, ಅದು ಯಾಕೆ ಅಂತ ಗೊತ್ತಾಗಬೇಕಾ? ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಮುಂಚೆಯಿಂದ ಸಂಕ್ರಾಂತಿ ಹಬ್ಬದಂದು ಈ ಥರ ಚಿಕ್ಕದಾಗಿರೋ ದೋಸೆಯನ್ನು ಮಾಡಿಕೊಂಡು ಮಕ್ಕಳಿಗೆ ದೃಷ್ಟಿಯನ್ನು ತೆಗೆದುಬಿಟ್ಟು ಮನೆಯ ಮಹಡಿ ಮೇಲೆ ಅದನ್ನು ಬಿಸಾಕೋದು ಮುಂಚೆಯಿಂದ ಪದ್ಧತಿ. ಆದ್ದರಿಂದ ನಾವು ಕೂಡ ಇಲ್ಲಿ 2 ದೋಸೆಯನ್ನು ಮಾಡಿಕೊಂಡು ಈ ಥರ ಮಕ್ಕಳಿಗೆ ದೃಷ್ಟಿ ತೆಗೆದುಬಿಟ್ಟು ಇದನ್ನು ಹೊರಗಡೆ ಹಾಕ್ಬಿಟ್ವಿ. ನಮ್ಮ ಸಂಕ್ರಾಂತಿ ಸೆಲೆಬ್ರೇಷನ್ ಈ ರೀತಿಯಾಗಿತ್ತು. ನೀವು ನಿಮ್ಮ ಮನೆಯಲ್ಲಿ ಸಂಕ್ರಾಂತಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.